ಕರ್ಕಾಟಕ ರಾಶಿಯವರು ಜಲತತ್ವದವರು. ಈ ಜಲತತ್ವದ ಕರ್ಕಾಟಕ ರಾಶಿಯವರಿಗೆ ಹಲವಾರು ಸಮಸ್ಯೆಗಳಿದೆ. ಮನಸ್ಸಿಗೆ ಅಶಾಂತಿ ಇರಬಹುದು, ಕೌಟುಂಬಿಕ ಕಲಹಗಳಿರಬಹುದು, ತಾಯಿಯ ಆರೋಗ್ಯ ಸಮಸ್ಯೆ ಇರಬಹುದು, ದುಡ್ಡು ಎಷ್ಟು ಬಂದರೂ ಕೂಡ ನಿಂತ್ಕೊಳ್ಳೋದಿಲ್ಲ ಅನ್ನುವಂಥ ವಿಚಾರ ಇರಬಹುದು. ತುಂಬ ಹಲವಾರು ಸಮಸ್ಯೆಗಳಿದೆ. ಜೀವನದಲ್ಲಿ ಸ್ಥಿರತೆ ಇಲ್ಲ ಅಂತಕ್ಕಂಥದ್ದು ಇರಬಹುದು. ಏನು ಮಾಡಬೇಕು? ಕರ್ಕಾಟಕ ರಾಶಿಯವರು ಒಂದು 5 ವಿಶೇಷವಾದ ಸಮಸ್ಯೆಗಳಿಗೆ ಒಂದು ಸಿಂಪಲ್ ಮಂತ್ರ ಪರಿಹಾರವನ್ನು ಕೊಡ್ತೇನೆ ಈ ವಿಡಿಯೋದಲ್ಲಿ. ಭಾಳ ಇಂಪಾರ್ಟೆಂಟ್ ಕರ್ಕಾಟಕ ರಾಶಿಯವರಿಗೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರು ವಿಡಿಯೋ ನೋಡಲೇಬೇಕು. ನೋಡಿದವರು ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆಂದರೆ ಅಷ್ಟು ಅದ್ಭುತವಾದಂತಹ ಸಮಸ್ಯೆಗಳಿಗೆ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಚಿಕ್ಕ ಪರಿಹಾರ, ಒಂದೇ ಪರಿಹಾರ ಹೇಳ್ತೀನಿ ನಾನು. ದಯವಿಟ್ಟು ನೀವು ಒಂದು ಸಹಾಯ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಒಂದು ಸಹಾಯ ಆಗುತ್ತದು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಶೇರ್ ಬಟನ್ ಇದೆ, ಶೇರ್ ಮಾಡಿ. ಶೇರ್ ಬಟನ್ ಹೋದ ತಕ್ಷಣ ಲಿಂಕ್ ಬರುತ್ತೆ. ಆ ಲಿಂಕ್ನ ಎಲ್ಲ ಕಡೆ ಕಾಪಿ ಪೇಸ್ಟ್ ಮಾಡಿ. ಈ ವಿಡಿಯೋ ಲಿಂಕ್ನ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಗೊತ್ತಾಗಬೇಕು, ನನ್ನ ಯಾವ ಸಮಸ್ಯೆಗಳಿಗೆ ಇದೊಂದು ಸಿಂಪಲ್ ಪರಿಹಾರ ಇದೆ, ನಾನು ಮಾಡ್ಕೊಂಬಿಡ್ಬೋದು ಇದನ್ನು ಅಂತ ಗೊತ್ತಾಗಬೇಕು ಎಲ್ಲರಿಗೂ ಸಹ. ಸೊ ದಯವಿಟ್ಟು ಹೇಳ್ತೀನಿ, ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಿ, ಇವತ್ತಲ್ವಾ. ಆಮೇಲೆ ಈ ವಿಡಿಯೋ ಮಿಸ್ ಆಗುವ ಸಾಧ್ಯತೆ ಇರ್ತದೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಸೇವ್ ಬಟನ್ ಇದೆ, ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ. ಇನ್ನೂ ಬೆಸ್ಟ್ ಅಂದರೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ಈ ಥರ ಇನ್ನೂ ಹಲವಾರು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿರಲಿ, ಫೇಸ್ಬುಕ್ಕಲ್ಲಿರಲಿ, ಎಲ್ಲೇ ಇರಲಿ, ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳಿದೆ ಕಮೆಂಟ್ ಮಾಡಿ. ಏನೇನು ಅನಿಸುತ್ತೆ ಕಮೆಂಟ್ ಮಾಡಿ. ನಾನು ಎಲ್ಲರ ಕಮೆಂಟ್ಸ್ನ ಓದ್ತಾ ಇರ್ತೀನಿ, ನೆನಪಿರಲಿ ಎಲ್ಲ ಕಡೆನೂ. ಆದರೆ ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ. ಸಮಯಾವಕಾಶ ಇದ್ದಾಗ ಇವಾಗ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ನಮ್ಮ ಏನಾದ್ರು ಆಫೀಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿದ್ದರೆ ನಮ್ಮ ಆಫೀಸ್ನವರು ಖಂಡಿತ ಅವರು ಓದೋರು ರಿಪ್ಲೈ ಮಾಡೇ ಮಾಡ್ತಾರೆ ನಿಮಗೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಗೊತ್ತಾಯ್ತಲ್ವಾ. ಸೊ ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕರ್ಕಾಟಕ ರಾಶಿಯವರು ಯಾವುದಾದ್ರು ಮನೆ ಖರೀದಿ ಮಾಡಬೇಕು ಅಂತ ಆದರೆ, ಅಥವಾ ಯಾವುದಾದ್ರು ಒಂದು ಪ್ಲಾಟ್ ಅಂದರೆ ಜಮೀನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಆದರೆ, ಅಥವಾ ಕರ್ಕಾಟಕ ರಾಶಿಯವರು ಯಾವುದೋ ಜಮೀನಿನ ಸಮಸ್ಯೆನಲ್ಲೇ ಇದ್ದೀರಾ, ಅದರಿಂದ ನೀವು ಹೊರಬರಬೇಕು ಅಂತ ಆದರೆ, ಮನೆ ಭಾಗ್ಯ, ಭೂಮಿ ಭಾಗ್ಯ, ಒಂದು ಒಳ್ಳೆ ವಾಸ್ತು ಭಾಗ್ಯ ನಿಮಗೆ ಸಿಗಬೇಕು ಅಂತ ಆದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಮಾಡಬೇಕು. ಅದು ಹೇಗೆ ಮಾಡೋದಲ್ಲ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ. ಯಾವ ಕರ್ಕಾಟಕ ರಾಶಿಯವರು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಮಾಡ್ತಾರೋ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಇದು ಒಂದೇ. ಇನ್ನು 3-4 ಹೇಳ್ತೀನಿ ನಿಮಗೆ. ಎರಡನೇದಾಗಿ ಮನಃಶಾಂತಿ, ಒಳ್ಳೆ ನಿದ್ರೆ. ಅಂದರೆ ನೀವು ಕರ್ಕಾಟಕ ರಾಶಿಯವರಾಗಿ ನಿಮಗೆ ಅಶಾಂತಿ ಕಾಡ್ತಾ ಇದ್ದರೆ, ಶಾಂತಿನೇ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ಆತಂಕ, ಭಯ ಇರಲ್ಲ ಬಿಡಿ. ಕರ್ಕಾಟಕ ರಾಶಿಯವರಿಗೆ ಭಯದ ಸ್ಪೆಲ್ಲಿಂಗು ಕೂಡ ಗೊತ್ತಿರಲ್ಲ. ಸೊ ಭಯ ಅಂತೂ ಇರೋದಿಲ್ಲ, ಆತಂಕ ಇರ್ಬೋದು, ಏನಾಗ್ಬೋದು ಅನ್ನೋ ಆತಂಕ ಇರ್ಬೋದು. ಹೊರಗೆ ತೋರಿಸ್ಕೊಳಲ್ಲ, ಅಶಾಂತಿ ಇರುತ್ತೆ. ಸಿಟ್ಟಿನ ಸ್ವರೂಪದಲ್ಲಿ ಹೊರಗಾಗ್ತಾ ಇರ್ತೀರ ನಿಮ್ಮ ಮನಸ್ಸಿನ ಅಶಾಂತಿಯನ್ನು. ಇದರಿಂದಾಗಿ ನಿದ್ರೆನೇ ಮಾಡಲ್ಲ, ಸುಮ್ಮನೆ ಮಲ್ಕೊತೀರ ಬಿಟ್ಟರೆ ನಿದ್ರೆ ಮಾಡಲ್ಲ ಅಷ್ಟೇ ನೀವು. ಸೊ ಅದರಿಂದ ನಿಮಗೆ ಆರೋಗ್ಯ ಹಾಳಾಗತ್ತೆ. ಸೊ ಆದ್ದರಿಂದ ಕಣ್ತುಂಬ ನಿದ್ದೆ ಬರಬೇಕು, ಶಾಂತಿ ಒಳ್ಳೆ ಮನಃಶಾಂತಿ ಸಿಗಬೇಕು, ಆತಂಕ ಕಡಿಮೆ ಆಗಬೇಕು, ಅಲ್ಪ ಸ್ವಲ್ಪ ಏನಾದ್ರು ಭಯ ಇದ್ದರೆ ಅದು ನಿವಾರಣೆ ಆಗಬೇಕು, ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಗಬೇಕು ಅಂತಂದರೆ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಕರ್ಕಾಟಕ ರಾಶಿಯವರಿಗೆ ಇದೆಲ್ಲವನ್ನೂ ಸಹ ಕೊಡಲಿದೆ. 3ನೇದಾಗಿ ಕೌಟುಂಬಿಕ ಕಲಹ ನಿವಾರಣೆ ಅಂತ. ನೀವು ಕರ್ಕಾಟಕ ರಾಶಿಯವರಾಗಿದ್ದು ಕುಟುಂಬದಲ್ಲೇನಾದ್ರು ಜಗಳ ಮನಸ್ತಾಪಗಳು ಉಂಟಾಗ್ಬಿಟ್ಟಿದ್ರೆ, ಗಂಡ ಹೆಂಡತಿ ಜಗಳ ಬೇಕಾರಾಗಿರ್ಬೋದು, ಒಂದು ಫ್ಯಾಮಿಲಿ ದೊಡ್ಡಪ್ಪ ಚಿಕ್ಕಪ್ಪದಿಂದ ಹಿಡಿದು ಅಣ್ಣ ತಮ್ಮ ಅಕ್ಕ ತಂಗಿ ಏನೇ ಆ ಕೌಟುಂಬಿಕ ಕಲಹ ಇರ್ತದಲ್ಲ, ಅದು ಯಾವುದೇ ಜಗಳ ಮನಸ್ತಾಪಗಳಿದ್ದರೆ, ಮಕ್ಕಳ ಸಮಸ್ಯೆ ಇದ್ದರೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಮಕ್ಕಳೇ ಇಲ್ಲ, ಅಥವಾ ಮಕ್ಕಳು ತುಂಬ ಜಗಳ ಮಾಡ್ತಿದ್ದಾರೆ, ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಮಕ್ಕಳ ಮೇಲಿನ ಹಿಡಿತಾನೇ ಇಲ್ಲ, ಇದರ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಕುಟುಂಬಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಗಂಡ ಹೆಂಡತಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಕೆಲವಿಷ್ಟು ಸಂಬಂಧಗಳಲ್ಲಿ ಒತ್ತಡ ತುಂಬ ಪ್ರೆಷರೈಸ್ ಮಾಡೋದು ನಿಮಗೆ. ನಾನು ಹೇಳ್ದಂಗೆ ಕೇಳಲೇಬೇಕು ನೀವು ಅಂಥೇಳಿ. ಫ್ಯಾಮಿಲಿ ಪ್ರೆಷರ್ ಅಂತ, ನಮಗೆ ತುಂಬ ಫ್ಯಾಮಿಲಿ ಪ್ರೆಷರ್ ಇದೆ ರೀ ಅಂತ. ಆ ಫ್ಯಾಮಿಲಿ ಪ್ರೆಷರ್ ಕಡಿಮೆ ಆಗಬೇಕು ಅಂದ್ರೂ ಕರ್ಕಾಟಕ ರಾಶಿಯವರು ಕಡ್ಡಾಯವಾಗಿ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಮಾಡಬೇಕು. ಇದು ತುಂಬ 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 ಹೆಲ್ಪ್ ಮಾಡಲಿದೆ. 5ನೇದಾಗಿ
ನಿಮಗೆ ಒಂದು ಹಣದ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಶ್ವಾರೂಢ ಪಾರ್ವತಿ ಮಂತ್ರ. ಆರ್ಥಿಕ ಶಕ್ತಿ ಇತ್ಯಾದಿಗಳನ್ನೆಲ್ಲ ಕೊಡುತ್ತೆ. ಅದರಲ್ಲಿ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಸ್ವಲ್ಪ ಉಳಿತಾಯ ಮಾಡಬೇಕು. ಉಳಿತಾಯ ಮಾಡೋಕ್ತಾ ಇಲ್ಲ, ಎಷ್ಟೇ ದುಡಿದ್ರೂ ಎಲ್ಲ ಖಾಲಿ ಆಗ್ತಾ ಇದೆ, ₹1 ಉಳ್ಸೋಕ್ಕಾಗ್ತಾ ಇಲ್ಲ. ಕರ್ಕಾಟಕ ರಾಶಿಯವ್ರು ನೀವು ಅಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ಉಳಿತಾಯವನ್ನು ಮಾಡಿಕೊಡುತ್ತೆ. ಮನೆಗೆ ಸಮೃದ್ಧಿಯನ್ನು ತರುತ್ತೆ. ಕೆಲವರು ಏನೇನೋ ವ್ಯವಹಾರ ಮಾಡ್ತಾರೆ, ಮನೆಗೆ ₹1 ಎತ್ಕೊಂಡು ಹೋಗೋಕ್ಕಾಗಲ್ಲ ಅವರಿಗೆ. ಅಲ್ಲೇ ವ್ಯವಹಾರ ಮಾಡು, ಅಲ್ಲೇ ಖಾಲಿ ಮಾಡು, ಮನೆಗೆ ₹1 ಎತ್ಕೊಂಡು ಹೋಗಲಿಲ್ಲ ಅಂತ. ಮನೆಗೆ ತುಂಬ ಚೆನ್ನಾಗಿ ಎತ್ಕೊಂಡೋಗಿ ಮನೆಯಲ್ಲಿ ಸಮೃದ್ಧಿ ಕಾಣಬೇಕು. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ. ನಿಮ್ಮ ಆಹಾರ ಸರಿ ಹೋಗಬೇಕು, ನಿಮ್ಮ ಆರೋಗ್ಯ ಸರಿ ಹೋಗಬೇಕು. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನೋಡಿ, ನಿಮ್ಮ ಆಹಾರ, ನಿಮ್ಮ ಆಸ್ತಿ, ನಿಮ್ಮ ಹಣ, ನಿಮ್ಮ ಶರೀರ ಶಕ್ತಿ ಎಲ್ಲವೂ ಸಹ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಅನುಕೂಲವಾಗಲಿದೆ ಅಂದರೆ ಯಾಕೆ ಬೇಡ. ಸೊ ಈ 5 ಪಾಯಿಂಟ್ಗಳು ಮತ್ತು ಉಪ ಪಾಯಿಂಟ್ಗಳು ಸೇರಿಸ್ಬಿಟ್ಟು ಹೇಳಿದ್ದೀನಿ ನಾನು. ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದ ಬಗ್ಗೆ ನಾನೀಗ ಹೇಳ್ತೀನಿ. ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿರೋ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನು ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ರಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ ಹಾಗೂ ಇದು ರಾಜವರ್ಧನ ಮಣಿ, ಆದ್ದರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರು ದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರು ಬಲ ಪ್ರಾಪ್ತಿಗೋಸ್ಕರವಾಗಿ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ ಆಯ್ತಲ್ವಾ. ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.
ॐ उत्तुङ्गतुरगारूढे करोद्यत्पाशदण्डिनी नारी लोकमशेषं मे वशमानय पार्वती। ॐ आं ह्रीं क्रों ऐहि परमेश्वरी स्वाहा। ॐ उत्तुङ्गतुरगारूढे करोद्यत्पाशदण्डिनी नारी लोकमशेषं मे वशमानय पार्वती। ॐ आं ह्रीं क्रों ऐहि परमेश्वरी स्वाहा।